ಎಲ್ಲರೂ ಕಾನೂನಾತ್ಮಕವಾಗಿ ನಾವು ಕೆಲಸ ಮಾಡುವಂಥದ್ದು ಅತಿ ಅವಶ್ಯಕ. ಮಹಿಳೆಯರಿಗೆ ಗೌರವ ಕೊಡೋದು ಕೂಡ ಅತ್ಯವಶ್ಯಕ. ಇದೊಂದು ಅತ್ಯಂತ ಖಂಡನಾರ್ಹವಾಗಿರುವಂತಹ ವಿಚಾರ. ರಾಜ್ಯದಲ್ಲಿ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಕೈಗೊಂಬೆ ಅನ್ನುವಂಥದ್ದು ಸ್ಪಷ್ಟ ಆರೋಪ. ಸರಿಯಾದ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಂಸದರಾದ ಯದುವೀರ್ ಒಡೆಯರ್ ಅವರು ಹೇಳಿದ್ರು. ದೀರ್ಘಾವಧಿ ಸಿಎಂ ಆಗಿ ಕೆಲಸ ಮಾಡಿದ ಸಿದ್ದರಾಮಯ್ಯ ಅವರ ಬಗ್ಗೆ ಕೇಳಿದಾಗ ಸಿಎಂ ಸಿದ್ದರಾಮಯ್ಯ ಅವರು ಕೇವಲ ದೀರ್ಘಾವಧಿ ಸಿಎಂ ಆಗಿ ಆಳಿದ್ದಾರೆ ಅಂತ ಹೇಳಿ ಹೇಳಿಕೊಳ್ಳುವಂತ ದಾಖಲೆ ಅಷ್ಟೇ. ಆ ಸಮಯದಲ್ಲಿ ಅವರು ಏನು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇವತ್ತು ಮೈಸೂರಿನಲ್ಲಿ ಇರುವಂತಹ ವ್ಯವಸ್ಥೆ ಹಿಂದೆ ದೇವರಾಜ ಅರಸು ಅವರ ಸಮಯದ ನಂತರ ಆದಂತಹ ಯಾವುದೇ ಅಭಿವೃದ್ಧಿಗಳನ್ನ ಕಾಣ್ತಾ ಇಲ್ಲ. ದೇವರಾಜ ಅರಸು ಅವರು ಒಂದು ಕ್ರಾಂತಿಯನ್ನ ತಂದಿದ್ರು. ಇವತ್ತಿಗೂ ಕೂಡ ಗ್ರಾಮ ಮಟ್ಟದಲ್ಲಿ ಅವ್ರನ್ನ ಹೆಚ್ಚು ನೆನೀತಾರೆ ಅಂತ ತಿಳಿಸಿದ್ರು. ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಯಾವುದೇ ತಕರಾರಿಲ್ಲ. ಗ್ಯಾರಂಟಿ ಯೋಜನೆ ಸರಿಯಾಗಿ ನಡೀತಾ ಇಲ್ಲ. 2,000 ಹಣ ನಿಜಕ್ಕೂ ಕೂಡ ಬರ್ತಾ ಇದೆಯಾ? ಕರೆಂಟ್ ಬಿಲ್ಲು ಎಲ್ಲೋ ಕಿತ್ತು ಎಲ್ಲೋ ಕೊಡ್ತಿದ್ದಾರೆ. ಫ್ರೀ ಬಸ್ ಸ್ಕೀಮ್ನಿಂದಾಗಿ ಕೆಎಸ್ಆರ್ಟಿಸಿ ನಷ್ಟದಲ್ಲಿದೆ ಅಂತ ಹೇಳಿ ಸಂಸದರಾದ ಯದುವೀರ್ ಒಡೆಯರ್ ಅವರು ಹೇಳಿದ್ರು. ಮಹಿಳೆಯರಿಗೆ ಏನೇ ಆರೋಪ ಇರಲಿ, ಏನೋ ಒಂದು ಕ್ರೈಮು ಮಾಡಿದ್ರು ಸಹ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟು ಅದು ಕಾನೂನಿನ ಒಂದು ರೀತಿಯಲ್ಲಿ, ಕಾನೂನು ಅಡಿಯಲ್ಲಿ ನಡಿಬೇಕಾಗಿರೋದು ಅತಿ ಅವಶ್ಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ರೀತಿ ಪ್ರಕ್ರಿಯೆ ನಡಿಬೇಕಾಗಿದೆ. ಬೇರೆಯವರು ಏನೇ ಮಾಡಿದ್ರು ಕಾನೂನು ಕಾಪಾಡುವಂಥದ್ದೇನು ವ್ಯವಸ್ಥೆ ಇದೆ, ಅವರು ಭಾಳ ಗಾಂಭೀರ್ಯತೆಯಿಂದ ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಈ ಘಟನೆ ಈಗಲೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸುದ್ದಿಯಲ್ಲಿ ಅತ್ಯಂತ ಒಂದು ಖಂಡನೀಯ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅವರು ಒಂದು ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಇವತ್ತು ಎಲ್ಲ ಆಡಳಿತ ಅಧಿಕಾರಿಗಳು ಕಾಂಗ್ರೆಸ್ಸಿನ ಕೈಗೊಂಬೆ ಆಗಿರ್ತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ಸುಮಾರು ಒಂದು 3-4 ತಿಂಗಳಿಂದ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲಿ ಕೆಲಸ ಮಾಡಬೇಕಾಗಿದೆ ಅಲ್ಲಿ ಅದಾಗ್ತಾ ಇಲ್ಲ. ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ಡ್ರಗ್ಸ್ ಉತ್ಪಾದನೆ ಆಗಬೇಕಾಗಿದ್ದು ನಮ್ಮ ಕರ್ನಾಟಕ ಅದಕ್ಕೆ ಒಂದು ಕೇಂದ್ರ ಆಗಿದೆ. ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಇಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಂದರೆ ಏನಂದರೆ ಪೊಲೀಸು, ಕಾನೂನು ಸುವ್ಯವಸ್ಥೆ, ಆಡಳಿತ ಇಲ್ಲ ಅಧಿಕಾರಿಗಳು ಅವರ ಏನು ಯಾವ ಉದ್ದೇಶಕ್ಕಾಗಿ ಅದನ್ನ ಬಳಸಬೇಕಾಗಿದೆ ಅದಾಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಏನು ಹೇಳಿಕೆಗಾಗಿ ಅವರ ಒಂದು ನಡವಳಿಕೆಯನ್ನು ಏನು ಅದಕ್ಕೆ ಬೆಂಬಲಿತರಾಗಿ ಇವತ್ತು ಅವರು ಮುಂದುವರಿತವ್ರೆ ಅಷ್ಟೇ. ನೋಡಿ, ಹೆಸರುಗಳು ಎಲ್ಲನೂ ನಾವು ಏನು ಬೇಕಾದರೂ ಕೊಡ್ಬೋದು. ಇದು ದೀರ್ಘಾವಧಿ ಅವರು ಚೀಫ್ ಮಿನಿಸ್ಟರ್ ಆಗಿ ಆಳಿದ್ದಾರೆ ಅಂತ ಹೇಳ್ಕೊಳ್ಳೋ ಅಂಥದ್ದು ದಾಖಲೆ ಅಷ್ಟೇ. ಅದು ಆ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತ ಸಹಜವಾಗಿ ನಮ್ಮ ಪ್ರಶ್ನೆ. ಇವತ್ತು ಮೈಸೂರಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಹಿಂದೆ ದೇವರಾಜ ಅರಸು ಸಮಯ ಆದ ನಂತರ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ದೇವರಾಜ ಅರಸು ಸಮಯದಲ್ಲಿ ಒಂದು ರಾಜಕೀಯವಾಗಿ ಇರ್ಬೋದು, ನೀತಿ ನಿಯಮಗಳು ಇರುವ ಮೂಲಕ ಇರ್ಬೋದು, ಒಂದು ಕ್ರಾಂತಿ ತಂದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತವರೆಗೂ ಗ್ರಾಮ ಮಟ್ಟದಲ್ಲಿ ಅವ್ರನ್ನ ನೆನಪು ಮಾಡ್ಕೋತಾರೆ, ಒಳ್ಳೆ ಕ್ರಾಂತಿಕಾರ ಒಂದು ನಾಯಕರಂತ. ಸಿದ್ದರಾಮಯ್ಯನವರ ಒಂದು ಕೊಡುಗೆ ಏನು ಅಂತ ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಮೈಸೂರಿನಲ್ಲಿ ಅವರ ತವರಿನಲ್ಲಿ ಏನು ಒಂದು ಕೊಡುಗೆ ಅವ್ರದ್ದು ಅಂತ ಹೇಳಕ್ಕೆ ಹೇಳಿ. ಗ್ಯಾರಂಟಿ ಯೋಜನೆಗಳು ನಮ್ದು ಯಾವುದೇ ರೀತಿಯ ತಕರಾರಿಲ್ಲ ಅಂತ ನಾವು ಹೇಳಿದ್ದೀವಿ. ಉಚಿತವಾಗಿ ಏನು ಬೇಕಾದರೂ ಕೊಡಿ, ಆದರೆ ಅದು ಒಂದು ಆರ್ಥಿಕ ಚೌಕಟ್ಟಿನಲ್ಲಿ ನಡಿಬೇಕಾಗಿದೆ. ಯಾವುದೇ ರೀತಿಯ ಆರ್ಥಿಕ ಒಂದು ಯೋಜನೆ ಮಾಡ್ದೇನೆ ಈ ಗ್ಯಾರಂಟಿಯನ್ನು ಅವರು ಅನುಷ್ಠಾನ ಮಾಡಿದ್ದಾರೆ. ಇವತ್ತು ನೀವೇ ಸಮೀಕ್ಷೆ ನಡೆಸಿ ಮಾಧ್ಯಮದವರು, ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಬರ್ತಾ ಇದೆಯಾ ಅಂತ. 2,000 ರೂಪಾಯಿ ಬರ್ತಾ ಇದೆಯಾ ಪ್ರತಿ ಯಜಮಾನಿಗಳಿಗೆ? ಬಸ್ಸು ಫ್ರೀ ನಡೀತಾ ಇರುವಂಥದ್ದು ನಿಜವಾಗ್ಲೂ BMTCಗೆ ಲಾಭ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಬಸ್ಗಳು ಎಲ್ಲೆಲ್ಲಿ ಬೇಕಾಗಿದೆ ಅಂತ ಒಂದು ಹೋಗ್ತಾ ಇದೆಯೋ ಇಲ್ವೋ ಅಂತ ಒಂದು ಪರಿಶೀಲನೆ ಮಾಡಿ. ಜೊತೆಗೆ ಇಲ್ಲಿ ಒಂದು ಏನು ಯುವ ನಿಧಿ ಅಥವಾ ಏನೋ ಒಂದು ಸ್ಕೀಮ್ ಇದೆಯಲ್ಲ ನಮ್ಮ ಗ್ರ್ಯಾಜುಯೇಟ್ಸ್ಗೆ ಕೊಡುವಂಥದ್ದು, ಅದು ಇವತ್ತುವರೆಗೂ ಅದು ಅನುಷ್ಠಾನ ಆಗಿದೆಯೋ ಇಲ್ವೋ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕರೆಂಟು 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ, ಆದರೆ ಎಲ್ಲರ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾಯಿದೆ. ಅಂದರೆ ಬೇರೆ ಕಡೆಯಿಂದ ಕಿತ್ಕೊಂಡು ಇಲ್ಲಿ ಒಂದು 2-3 ಕಡೆ ಅನುಕೂಲ ಮಾಡ್ತಾ ಇರೋದು ಹೊರತು ಇದು ಯಾವುದೇ ರೀತಿಯ ನಿಜವಾಗ್ಲೂ ಒಂದು ಒಳ್ಳೆ ಸಮಾಜಕ್ಕೆ ಹಿತಕ್ಕಾಗಿ ಇದನ್ನ ಬಳಸ್ತಾ ಇದ್ದಾರೆ ಅಥವಾ ಸಮಾಜದ ಹಿತಕ್ಕಾಗಿ ಇದು ಉಪಯೋಗ ಆಗ್ತಾ ಇದೆ ಅಂತ ಇನ್ನೂ ಸಾಬೀತಾಗಿಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.